ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ನೋಡಿ ನನಗನ್ಸಿದ್ದು ಗುರು, ಇವನಿಗೆ ತುಕಾಲಿಗೆ ಶಕುನಿ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ, ಕರೆಕ್ಟಾಗೆ ಇಟ್ಟಿದ್ದಾರೆ. ಅವನು ಮಾಡೋದೆಲ್ಲ ಕರೆಕ್ಟಾಗಿ ಹಂಗೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಆಟದಲ್ಲಿರ್ಬೋದು, ಕೆಲವೊಂದು ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿರ್ಬೋದು, ಹೆಚ್ಚಾಗಿ ಡ್ರೋನ್ ಪ್ರತಾಪ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ಲಿ ಓವರ್ ಆಗಿ ಮಾತಾಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಯಾವ ಗೇಮು ಕಷ್ಟ ಇದೆಯೋ ಅದರಲ್ಲಿ ಬೇರೆಯವ್ರಿಗೆ ವೋಟಿಂಗ್ ಮಾಡಿಬಿಟ್ಟು ಮೂಲೆ ಗುಂಪು ಮಾಡಿಬಿಡೋದು ಆಗಲ್ವಲ್ಲ. ಇವ್ರ ಕೈಲಿ ತಾಕತ್ತಿಲ್ಲ. ಈ 3 ಜನ ಇವಾಗ ಅದ್ರಲ್ಲಿ ಕಾರ್ತಿಕ್ ಪಾಪ ಕರೆಕ್ಟ್ ಆಗಿದ್ದ, ಅವನನ್ನು ಹಾಕೊಂಡ್ಬಿಟ್ಟವ್ರೆ. ಈ ವರ್ತೂರ್ ಸಂತೋಷು ಅವನ ಜೊತೆ ಸೇರಿ ತುಕಾಲಿ ಬುದ್ಧಿನೇ ಕಲಿತಾ ಇದ್ದಾರೆ. ಯಾಕಂದ್ರೆ ತುಂಬಾ ಕಷ್ಟ ಇರೋ ಗೇಮ್ಗಳಿಗೆ ಟಾರ್ಗೆಟ್ ಮಾಡ್ಬಿಡ್ತಾರೆ. ನಿನ್ನೆ ನೀವು ನೋಡಿರ್ಬೋದು, ಒಂದು ನಮೃತ ಆಡಿದ ಟಾಸ್ಕ್ ಇದೆಯಲ್ಲ, ಹೆಂಗೆ ಬಕ್ರಾ ಮಾಡಿದ್ರು ಅಂದ್ರೆ, ಕೊನೆಯದಾಗಿ ನಮೃತನೇ ಆಡ್ಸೋ ತರ ಮ್ಯಾನಿಪುಲೇಟ್ ಮಾಡ್ಬಿಟ್ಟ. ನೋಡಿರ್ತೀರಾ ಅನ್ಕೊಂತೀನಿ. ತುಂಬಾ ಶಕುನಿ ಬುದ್ಧಿ ಅಂದ್ರೆ ಅದೇನೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಕೊನೆ ಟಾಸ್ಕ್ ಇದೆಯಲ್ಲ, 2.5 ಅವರ್ ನಿಂತ್ಕೊಳ್ಳೋದು. ಯಾಕಣ ಬೇಕು ನಮ್ಗೆ, ನಮ್ ಕೈಲಿ ಆಗಲ್ಲ, ಸುಮ್ನೆ ಸೋತ್ಬಿಟ್ರೆ ಎಲ್ಲಾರು ಆಮೇಲೆ ನಮ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ನಮ್ಮ ಬಗ್ಗೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡೋದು. ಕೊನೆಯದಾಗಿ ಬಲಿತ ಬಕ್ರ ಸಿಕ್ಕಿದ್ದೆ ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಸಂಗೀತ. ಅಲ್ಲಿ ಅವಾಗ ವೋಟಿಂಗೇ ಆಗ್ಲಿಲ್ಲ. ವೋಟಿಂಗ್ ಆಗೋಯ್ತು, ಇವ್ರಿಗೆ ಜಾಸ್ತಿ ಮೆಜಾರಿಟಿ ಬಂದ್ಬಿಟ್ಟಿದ್ದು, ಇವರೇ ಆಡ್ಲಿ ಅಂತ ಡೌನ್ ಮಾಡ್ಬಿಟ್ಟ. ಏನ್ ಗುರು, ಶಕುನಿ ಬುದ್ಧಿ ನಿನ್ನ ನೋಡೇ ಕಲಿಬೇಕು ಅನ್ಸುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಎಲ್ಲ ಮುಗಿದು ಕೊನೆಯದಾಗಿ ಕಳಪೆ ವಿಚಾರ ಬಂತು. ಇವಾಗ ಕಳಪೆ ವಿಚಾರದಲ್ಲೂ ಯಾರು ಹೋಗಿ ಮಾತಾಡಕ್ಕೆ ತಯಾರಿಲ್ಲ ಗುರು. ಯಾರಿಗೆ ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. 15 ವಾರದಿಂದ ಕೂತು ದಬ್ಬಾಕಿ ಯಾರಿಗೆ ಕಳಪೆ ಕೊಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ಅವ್ರಿಗಿಲ್ಲ. ಕೊನೆಯದಾಗಿ ಯಾರು ಎದ್ದೋಗ್ಲಿಲ್ಲ. ಡ್ರೋನ್ ಪ್ರತಾಪೇ ಫಸ್ಟ್ ಹೋಗಿ ನಿಂತ್ಕೊಂಡು ಮಾತಾಡ್ದ. ಅವ್ನ್ ತಾಕತ್ ಮೆಚ್ಬೇಕು. ಇವ್ರಿಗೆ ಯಾರಿಗೂ ದಮ್ಮೇ ಇಲ್ಲ ಗುರು ಫಸ್ಟ್ ಹೋಗಿ ಮಾತಾಡೋದಕ್ಕೆ. ಆಮೇಲೆ ತಗೊಳಪ್ಪ, ಕೊನೆಗೆ ಡ್ರೋನ್ ಪ್ರತಾಪೇ ತಿರ್ಗಾ ಟಾರ್ಗೆಟ್. ಡ್ರೋನ್ ಪ್ರತಾಪೇ ಬಲಿತ ಬಕ್ರ, ಅವನಿಗೆ ಕಳಪೆ ಕೊಟ್ರು. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನೋಡಿ ನನಗೆ ಇಷ್ಟೆಲ್ಲ ಅನಿಸ್ತಿದೆ. ನಿಮ್ಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಡ್ರೋನ್ ಪ್ರತಾಪ್ನ ಹೆವಿ ಟಾರ್ಗೆಟ್ ಮಾಡ್ಬಿಟ್ಟು ಬಕ್ರಾ ಮಾಡ್ಬಿಟ್ಟು ಕಳಪೆ ಕೊಟ್ಟು ಜೈಲ್ಗೂ ಹಾಕಿದ್ರು, ಒಳ್ಳೇದಾಯ್ತು. ಮತ್ತೆ ನಿಮ್ಗೇನು ಅನ್ನಿಸ್ತು ಈ ಎಪಿಸೋಡ್ ನೋಡಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ವಾರ ಕಿಚ್ಚನ ಪಂಚಾಯಿತಿಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು, ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.